ಹೊಡೆದಿದ್ದೀವಿ ಆ ಕಳೆನಾಶಕ ಯಾವ್ದು ಅಂತ ಹೇಳಿ ನಿಮಗೆ ಆಗ್ತೇನೆ. ಅದಾದಮೇಲೆ 40 ದಿನದಲ್ಲಿ ಅದಕ್ಕೆ ಗೊಬ್ಬರವನ್ನು ಕೊಡಬೇಕು. ಅದು ಯಾವ ಗೊಬ್ಬರ ಅಂತ ನಿಮಗೆ ತೋರಿಸ್ತೀನಿ. ಈ ಗೊಬ್ಬರ ಕೊಡೋದ್ರಿಂದ 40 ದಿನದಲ್ಲಿ ಈರುಳ್ಳಿ ಬೆಳೆಯಲಿಕ್ಕೆ ಏನು ಹೆಲ್ಪ್ ಆಗುತ್ತೆ ಅಂತ. 1 ಎಕರೆ ಉಳ್ಳಾಗಡ್ಡೆ ಅಂದರೆ ಒಂದು 100 ಪ್ಯಾಕೆಟ್ವರೆಗೂ ಆಗುತ್ತೆ ಇದು ಚೆನ್ನಾಗಿ ಬೆಳವಣಿಗೆ ಆದರೆ. 200 ಪ್ಯಾಕೆಟ್ ಬರುತ್ತೆ ಸರಿ. ಓಕೆ ಅದೇ ಅದೇ ಈ ಥರ ಗೊಬ್ಬರ ಈ ಕಳೆನಾಶಕ ಇದೆಲ್ಲ ಮೇಂಟೈನ್ ಮಾಡಿದರೆ ಬರುತ್ತೆ 200 ಪ್ಯಾಕೆಟ್ವರೆಗೂ ಬರುತ್ತೆ. ನಮಸ್ತೆ. ಈ ಮಳೆ ಆಶ್ರಿತ ತರಕಾರಿ ಬೆಳೆಯಲ್ಲಿ ಈರುಳ್ಳಿ ಕೂಡ ಒಂದು. ಈ ಈರುಳ್ಳಿಯಲ್ಲಿ ಹೆಚ್ಚಾಗಿ ಕಳೆನಾಶಕ ಹೊಡೆದಿದೆ, ಗೊಬ್ಬರವನ್ನು ಹೆಚ್ಚಾಗಿ ಹಾಕಿದೆ. ಹತ್ತತ್ರ 100 ಕ್ವಿಂಟಲ್ವರೆಗೂ ಹೇಗೆ ಬೆಳೆಯೋದಂತಂದೇಳಿ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು 40 ದಿನದ ಈರುಳ್ಳಿ ಬೆಳೆ. ಈ ಈರುಳ್ಳಿ ಬೆಳೆಗೆ ಜಾಸ್ತಿ ಈ ಕಾಂಗ್ರೆಸ್ ಗಿಡ ಹಂಗೆ ಮುಳ್ಸಜ್ಜೆ ಜಾಸ್ತಿ ಇತ್ತು. ಅದಕ್ಕೆ ಕಳೆನಾಶಕ ಹೊಡೆದಿದ್ದೀವಿ. ಆ ಕಳೆನಾಶಕ ಯಾವುದು ಅಂತಂದೇಳಿ ನಿಮಗೆ ಆಗ್ತೇನೆ. ಅದಾದಮೇಲೆ 40 ದಿನದಲ್ಲಿ ಅದಕ್ಕೆ ಗೊಬ್ಬರವನ್ನು ಕೊಡಬೇಕು. ಅದು ಯಾವ ಗೊಬ್ಬರ ಅಂತಲೂ ನಿಮಗೆ ತೋರಿಸ್ತೀನಿ. ಈ ಗೊಬ್ಬರ ಕೊಡೋದ್ರಿಂದ 40 ದಿನದಲ್ಲಿ ಈರುಳ್ಳಿ ಬೆಳಿಲಿಕ್ಕೆ ಏನು ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಈ ಗೊಬ್ಬರ ಹಾಕೋದ್ರಿಂದ ಏನು ಉಪಯೋಗ ಐತೆ? ಹಾಂ ಇದು ಎಷ್ಟು 40 ದಿನ ಆಗಿರ್ಬೋದಾ? ಒಂದು 10 ತಿಂಗಳು. ಹಾಂ ಇದು ಬಂದು ಫಸ್ಟ್ನೇ ಕಳೆ ತೆಗೆದಾದ್ಮೇಲೆ ಹಾಕೋದು. ಹಾಂ ಹಾಂ ಟೈಮ್ ಹೋಗಿಲ್ಲಪ್ಪ ಅಂದ್ರೆ ಮೊದಲೇ ಹೋಗೋದಕ್ಕಾರೆ ನೋಡಿ ಅವಾಗ ಹೋಗೋದಾಗಿದ್ದಾನೆ ಕಳೆದಿಂದ ಬಂದು ತೆಗೆದಾರೆ. ಹಾಂ 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 ಅದಕ್ಕೆ ಕಳೆ ಕಡಿಮೆ ಇದ್ದರೆ ಒಗಿಬೋದು ಈ ಗೊಬ್ಬರನ. ಕಳೆ ಹೋಗಿಬಿಡ್ಬೋದು. ಹಾಂ ದೊಡ್ಡ ಬರ್ತದೆ. ಹಾಂ ಹಾಂ ಅದೇ ಅದೇ ಈ ಕೆಂಪ ತೋರಿಸಿದ್ರೆ ಗೊಬ್ಬರದ ಅಂಗಡಿಯಾಗ ಔಷಧಿ ಕೊಡ್ತಾನೆ. ಹಾಂ ಹಾಂ ಅದು ತೊಂದು ಹಿಡಿದ್ಬಿಟ್ರೆ ಏನಾರು ರೋಗ ಬಂದರೆ ಕೊಳವೆ ರೋಗ ಏನೋ ಕೆಂಪಾಗಿರ್ತದೆ ಸಸ್ಯ. ಹಾಂ ಅದಕ್ಕೊಂದು ಔಷಧಿ ಬರ್ತದೆ. ಹಾಂ ಹೊಡ್ಕೊಂಡು ಹೋಗ್ಬಿಟ್ರೆ ಮುಗಿದು ಆಗ್ತದೆ ಕಟ್ಟಿ ತಿಂಡಿ ಗಡ್ಡೆ ಆಗತ್ತಂಕ. ಹಾಂ ಇದು 2 ತಿಂಗಳಿಗೆ ಗಡ್ಡೆ ಕಟ್ಟಕ್ಕೆ ಸ್ಟಾರ್ಟ್ ಆಗತ್ತೆ ಇದು? 2-3 ತಿಂಗಳಿಂದ ಗಡ್ಡೆ ಬರ್ತದೆ. ಹಾಂ ಹಾಂ ದಿಂಡು. ಹಾಂ ದಿಂಡಿತ್ತಪ್ಪ ಅಂದರೆ ಒಂದು 20 ದಿವಸಕ್ಕೆ ಎಲ್ಲ ಗಡ್ಡೆ. ಅದೇ ಅದೇ ಇದು ಈ ಗೊಬ್ಬರ ಹಾಕಿದ ಮೇಲೆ ಮತ್ತೆ ಎರಡನೇ ಗೊಬ್ಬರ ಯಾವಾಗ ಹಾಕೋದು? ಏನೋ ಮುಂದೆ ನೋಡೋಕ್ಕೆ ಇನ್ನೊಂದು ಪಟ್ಟು ಅದೇ ಇದು 10-26 ಅಂತ ಬರ್ತದೆ. ಹಾಂ ಅದು ಇದು ಗಡ್ಡೆ ಹೊರಮದು. ಹಾಂ ಹಾಂ ಸೈಜ್ ಬರೋಕ್ಕೆ. ಹಾಂ ಅದು ಮುಗಿದ್ಬಿಟ್ಟು ಮುಗಿದವ. 2 ಸಲ ಗೊಬ್ಬರ ತಗೊಳತ್ತೆ ಇದು. ಹಾಂ ಮಾರೋದು ಮಾಡ್ತಲ್ಲ. ಹಾಂ ಕ್ರಮವಾಗಿ ಹಾಂ ಮಾರೋದು ಕೇಳ್ಕೊಂಡ್ಬರ್ತದೆ ಬೇಕಾರೆ. ಹಾಂ 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 3 ತಿಂಗಳು 3.5 ತಿಂಗಳು ತಿಂಗಳಿಗೆ ನಾವು ಮಾರೋನಬ್ಬ ಮಾಡ್ತೀವಿ ಅವತ್ತೀಗ. ಹಾಂ ಗಜೇಂದ್ರ ಮಾರೋನಬ್ಬ ಅದೇ ಕಟ್ಟೊತ್ತಿಗೆ ಗಡ್ಡೆ ಹಾಂ ಕಿತ್ತಾಕ್ಸ್ಕೊಂಡ್ಬರುತ್ತೆ. 3-4 ತಿಂಗಳಿಗೆ ಕಡೆಗೆ ಕಟಾವಾಗ್ಬಿಡುತ್ತೆ. ಯಾವ ಫಸಲು ಬಂದ್ರೆ ದಿನ 4 ತಿಂಗಳಕ್ಕಾಗ್ತದೆ ಮೆಕ್ಕೆಜೋಳ. ಹಾಂ 3-4 ತಿಂಗಳಿಗೆ ಇರಲ್ಲ. ಅದೇ ಅದೇ ಮತ್ತು ಕಡಲೆ ಬಿತ್ತಬೇಕಲ್ಲಪ್ಪ. ಹಾಂ ಇದು ಈ ಈರುಳ್ಳಿ ಕಿತ್ಕೊಂಡ್ಮೇಲೆ ಕಡಲೆ ಬಿತ್ತಕ್ಕೆ. ದೀಪಾವಳಿಗೆ ಹಾಂ 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 ದೀಪಾವಳಿ ಬಂದ್ಬಿಟ್ಟು ಕಡಲೆ. ಹಾಂ ಅದೇ ಅದೇ ಇವಾಗ ಪುಸ್ತಕ ಕೊಡೋಣ ಟೈಮ್ ಸಿಗೋದಕ್ಕೆ. ಹಾಂ 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 ಒಂದು 20 ದಿವಸ ಮಾತ್ರ ಅದೇ ಫೋಟೋ ಹೊಡೆಯೋದು. ಹಾಂ ಹಂಗೆ ಕಡಲೆ ರೆಡಿ ಮಾಡ್ಬಾರ್ದು. ಎಲ್ಲ ವಾರ ಕಿತ್ತಕ್ಕೆ. ಈಗ 1 ಎಕರೆ ಉಳ್ಳಾಗಡ್ಡೆ ಅಂದರೆ ಒಂದು 100 ಪ್ಯಾಕೆಟ್ವರೆಗೂ ಆಗುತ್ತೆ ಇದು ಚೆನ್ನಾಗಿ ಬೆಳವಣಿಗೆ ಆದರೆ. 200 ಪ್ಯಾಕೆಟ್ ಬರ್ತದೆ ಸರಿಯಾಗಿ ಸತ್ಬಿಡ್ರಿ. ಓಕೆ ಹಾಂ 50-200 ತನಕ. ಹಾಂ 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 ಬೇಡ ಮಾಮೂಲು ಅಂದರೆ ಒಂದು 70-100-120 ಪ್ಯಾಕೆಟ್. ಹಾಂ ಊಟ ಅದೇ ಅದೇ ಈ ಥರ ಗೊಬ್ಬರ ಈ ಕಳೆನಾಶಕ ಇದೆಲ್ಲ ಮೇಂಟೈನ್ ಮಾಡಿದರೆ ಬರುತ್ತೆ 200 ಪ್ಯಾಕೆಟ್ವರೆಗೂ ಬರುತ್ತೆ. ಹಾಂ ಸ್ನೇಹಿತರೆ, ನಾವು ಯೂಸ್ ಮಾಡಿರೋ ರಾಸಾಯನಿಕ ಗೊಬ್ಬರ ಬಂದು ವೀರ್ಯ ಮತ್ತು DAP ಅಂತಂದೇಳಿ. ಇದನ್ನು ಹೆಚ್ಚಾಗಿ ಈರುಳ್ಳಿ ಬೆಳೆಯಲ್ಲಿ ಯೂಸ್ ಮಾಡೋದು ಬೇಕಾಗಿಲ್ಲ. ಆಲ್ಮೋಸ್ಟ್ ಕೊಟ್ಟಿಗೆ ಗೊಬ್ಬರವನ್ನು ಯೂಸ್ ಮಾಡಿಬಿಟ್ಟು ಮತ್ತು ಬೀಜ ಬಿತ್ತನೆ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ, ಬೆಳೆ ಚೆನ್ನಾಗಿ ಬರುತ್ತೆ. ಸೊ